ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಾಗಿದೆ. ನಾಳೆಯಿಂದ ಜಂಟಿ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಕರೆ ಕೊಟ್ಟಿದೆ. ಈ ಜಂಟಿ ಅಧಿವೇಶನ ಆರಂಭಕ್ಕಿಂತ ಮುಂಚೆ ಮೊದಲ ಭಾಗವಾಗಿ ರಾಜ್ಯಪಾಲರ ಭಾಷಣ ಇರುತ್ತೆ. ಆ ಭಾಷಣವನ್ನ ಸರ್ಕಾರ ಸಿದ್ಧಪಡಿಸಿಕೊಂಡು ಕೊಡುತ್ತೆ. ಆದ್ರೆ ಆ ಭಾಷಣವನ್ನ ನಾನು ಓದೋದಿಲ್ಲ ಅಂತೇಳಿ ರಾಜ್ಯಪಾಲರು ಅದನ್ನ ನಿರಾಕರಿಸಿದ್ರು. ನಿಯೋಗ ತಕ್ಷಣ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿತ್ತು. ಆದ್ರೆ ರಾಜ್ಯಪಾಲರು ಒಪ್ಪಿಕೊಂಡಿಲ್ಲ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದಕ್ಕೆ ನಕಾರವನ್ನ ಮಾಡಿದ್ದಾರಂತೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು. ಆ ಮೂಲಕ ಮತ್ತೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಾಗಿದೆ. ಸರ್ಕಾರದ ಸಂಪೂರ್ಣ ಭಾಷಣಕ್ಕೆ ಗವರ್ನರ್ ಒಪ್ಪಿಕೊಂಡಿಲ್ಲ. ಗವರ್ನರ್ ಗೆಹ್ಲೋಟ್ ಅವರ ಮಾತು 11 ಪ್ಯಾರ ಬಿಡಬೇಕು ಅನ್ನೋದನ್ನ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಈಗ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪಿಲ್ಲ ಅನ್ನುವ ಪ್ರಶ್ನೆ ಇಲ್ಲ. ಅಂತಹ ಸಂದರ್ಭ ಬಂದಾಗ ನೋಡಿಕೊಳ್ಳೋಣ ಅಂತ ಹೇಳಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹತ್ತು 12 ಪ್ಯಾರಾಗಳನ್ನ ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನು ಒಪ್ಪಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನೇನಾದರೂ ಮಾಡೋದಕ್ಕೆ ಸಹಜವಾಗಿ ಇಂತಹ ಸಂದರ್ಭಗಳಲ್ಲಿ ನಾವು ಚರ್ಚೆ ಕೈ ಬಿಟ್ಟುಬಿಡಬೇಕು ಅಂತಂದ್ರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನ ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ, ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನ ಕೆಲವು ಬಾರಿ ಪ್ರಸ್ತಾಪ ಮಾಡಿದ್ರು. ನಮ್ಮ ವಿಚಾರನ ನಾವು ಪ್ರಸ್ತಾಪ ಮಾಡಿದ್ವಿ, ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನ ರಾಜ್ಯಪಾಲರಿಗೆ ನಾವು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಾಗಿದೆ. ನಾಳೆಯಿಂದ ಜಂಟಿ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಕರೆ ಕೊಟ್ಟಿದೆ. ಈ ಜಂಟಿ ಅಧಿವೇಶನ ಆರಂಭಕ್ಕಿಂತ ಮುಂಚೆ ಮೊದಲ ಭಾಗವಾಗಿ ರಾಜ್ಯಪಾಲರ ಭಾಷಣ ಇರುತ್ತೆ. ಆ ಭಾಷಣವನ್ನ ಸರ್ಕಾರ ಸಿದ್ಧಪಡಿಸಿಕೊಂಡು ಕೊಡುತ್ತೆ. ಆದ್ರೆ ಆ ಭಾಷಣವನ್ನ ನಾನು ಓದೋದಿಲ್ಲ ಅಂತೇಳಿ ರಾಜ್ಯಪಾಲರು ಅದನ್ನ ನಿರಾಕರಿಸಿದ್ರು. ನಿಯೋಗ ತಕ್ಷಣ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿತ್ತು. ಆದ್ರೆ ರಾಜ್ಯಪಾಲರು ಒಪ್ಪಿಕೊಂಡಿಲ್ಲ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದಕ್ಕೆ ನಕಾರವನ್ನ ಮಾಡಿದ್ದಾರಂತೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು. ಆ ಮೂಲಕ ಮತ್ತೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಾಗಿದೆ. ಸರ್ಕಾರದ ಸಂಪೂರ್ಣ ಭಾಷಣಕ್ಕೆ ಗವರ್ನರ್ ಒಪ್ಪಿಕೊಂಡಿಲ್ಲ. ಗವರ್ನರ್ ಗೆಹ್ಲೋಟ್ ಅವರ ಮಾತು 11 ಪ್ಯಾರ ಬಿಡಬೇಕು ಅನ್ನೋದನ್ನ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಈಗ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪಿಲ್ಲ ಅನ್ನುವ ಪ್ರಶ್ನೆ ಇಲ್ಲ. ಅಂತಹ ಸಂದರ್ಭ ಬಂದಾಗ ನೋಡಿಕೊಳ್ಳೋಣ ಅಂತ ಹೇಳಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹತ್ತು 12 ಪ್ಯಾರಾಗಳನ್ನ ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನು ಒಪ್ಪಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನೇನಾದರೂ ಮಾಡೋದಕ್ಕೆ ಸಹಜವಾಗಿ ಇಂತಹ ಸಂದರ್ಭಗಳಲ್ಲಿ ನಾವು ಚರ್ಚೆ ಕೈ ಬಿಟ್ಟುಬಿಡಬೇಕು ಅಂತಂದ್ರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ
ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನ ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ ಸೂಕ್ತ ಆಗೋದಿಲ್ಲ ಅನ್ನುವಂತ ಅಭಿಪ್ರಾಯವೂ ನಮ್ದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನ ಕೆಲವು ಬಾರಿ ಪ್ರಸ್ತಾಪ ಮಾಡಿದ್ರು. ನಮ್ಮ ವಿಚಾರನ ನಾವು ಪ್ರಸ್ತಾಪ ಮಾಡಿದ್ವಿ, ಚರ್ಚೆಗೆ ತಯಾರಿದ್ದೇವೆ ಅಂತಂದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನ ರಾಜ್ಯಪಾಲರಿಗೆ ನಾವು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಾಗಿದೆ. ನಾಳೆಯಿಂದ ಜಂಟಿ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಕರೆ ಕೊಟ್ಟಿತ್ತು. ಈ ಜಂಟಿ ಅಧಿವೇಶನ ಆರಂಭಕ್ಕಿಂತ ಮುಂಚೆ ಮೊದಲ ಭಾಗವಾಗಿ ರಾಜ್ಯಪಾಲರ ಭಾಷಣ ಇರುತ್ತೆ. ಆ ಭಾಷಣವನ್ನ ಸರ್ಕಾರ ಸಿದ್ಧಪಡಿಸಿಕೊಂಡು ಕೊಡುತ್ತೆ. ಆದ್ರೆ ಆ ಭಾಷಣವನ್ನು ನಾನು ಓದೋದಿಲ್ಲ ಅಂತೇಳಿ ರಾಜ್ಯಪಾಲರು ಅದನ್ನ ನಿರಾಕರಿಸಿದ್ರು. ನಿಯೋಗ ತಕ್ಷಣ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿತ್ತು. ಆದ್ರೆ ರಾಜ್ಯಪಾಲರು ಒಪ್ಪಿಕೊಂಡಿಲ್ಲ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದಕ್ಕೆ ನಕಾರವನ್ನ ಮಾಡಿದ್ದಾರಂತೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು. ಆ ಮೂಲಕ ಮತ್ತೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಾಗಿದೆ. ಸರ್ಕಾರದ ಸಂಪೂರ್ಣ ಭಾಷಣಕ್ಕೆ ಗವರ್ನರ್ ಒಪ್ಪಿಕೊಂಡಿಲ್ಲ. ಗವರ್ನರ್ ಗೆಹ್ಲೋಟ್ ಅವರ ಮಾತು 11 ಪ್ಯಾರಾ ಬಿಡಬೇಕು ಅನ್ನೋದನ್ನ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಈಗ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪಿಲ್ಲ ಅನ್ನುವ ಪ್ರಶ್ನೆ ಇಲ್ಲ. ಅಂತಹ ಸಂದರ್ಭ ಬಂದಾಗ ನೋಡಿಕೊಳ್ಳೋಣ ಅಂತ ಹೇಳಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹತ್ತು 12 ಪ್ಯಾರಾಗಳನ್ನ ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನ ಒಪ್ಪಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನೇನಾದರೂ ಮಾಡೋದಿದ್ರೆ ಮಾಡೋದಕ್ಕೆ ಸಹಜವಾಗಿ ಇಂತಹ ಸಂದರ್ಭಗಳಲ್ಲಿ ನಾವು ಚರ್ಚೆ ಕೈ ಬಿಟ್ಟುಬಿಡಬೇಕು ಅಂತಂದ್ರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನ ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ ಸೂಕ್ತ ಆಗೋದಿಲ್ಲ ಅನ್ನುವಂತ ಅಭಿಪ್ರಾಯವೂ ನಮ್ದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನ ಕೆಲವು ಬಾರಿ ಪ್ರಸ್ತಾಪ ಮಾಡಿದ್ರು. ನಮ್ಮ ವಿಚಾರನ ನಾವು ಪ್ರಸ್ತಾಪ ಮಾಡಿದ್ವಿ, ಚರ್ಚೆಗೆ ತಯಾರಿದ್ದೇವೆ ಅಂತಂದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನ ರಾಜ್ಯಪಾಲರಿಗೆ ನಾವು